Hello guys, welcome back to my YouTube channel that is Mindful Movement. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ನೋಡ್ತಿದ್ದೀರಿ ಸೆಕೆಂಡ್ ಸೆಮ್ ಎಷ್ಟೆಲ್ಲ ಸಬ್ಜೆಕ್ಟ್ಸ್ ಇದೆ ಆ್ಯಂಡ್ ಮಾರ್ಕ್ಸ್ ಎಷ್ಟೆಲ್ಲ ಅದು ತಗೊಳುತ್ತೆ, ಎಷ್ಟೆಲ್ಲ ಮಾರ್ಕ್ಸು ಇನ್ಕ್ಲೂಡ್ ಆಗಿರುತ್ತೆ ಅಂದರೆ ಇಂಟರ್ನಲ್ಸ್ ಎಕ್ಸ್ಟ್ ಮಾರ್ಕ್ಸು, ರೈಟಿಂಗ್ ಎಕ್ಸ್ಟ್ ಮಾರ್ಕ್ಸ್ ಅನ್ನೋದು ಇರುತ್ತೆ ಅಂತ ನೋಡ್ತಿದ್ದೀರಿ ಆ್ಯಸ್ ಪರ್ SCP ಸಿಲಬಸ್ ಪ್ರಕಾರ. ಆ್ಯಂಡ್ ನಿಮಗೆ ಟೋಟಲ್ ಬಂದು 7 ಸಬ್ಜೆಕ್ಟ್ಸ್ ಇರುತ್ತೆ ಆ್ಯಂಡ್ ಅವಕ್ಕೆಲ್ಲ ಎಷ್ಟೆಷ್ಟು ಮಾರ್ಕ್ಸು, ಎಷ್ಟು ಇಂಟರ್ನಲ್ ಮಾರ್ಕ್ಸು, ಎಷ್ಟು ರೈಟಿಂಗ್ ಮಾರ್ಕ್ಸ್ ಅನ್ನೋದನ್ನ ನೋಡ್ತಾ ಹೋಗೋಣ. ಫಸ್ಟು ಬಂದು ಕನ್ನಡ ಬಂದುಬಿಟ್ಟು 80 ಮಾರ್ಕ್ಸು, ನಿಮಗೆ ರೈಟಿಂಗ್ ಇದ್ದರೆ 20 ಮಾರ್ಕ್ಸ್ ಇಂಟರ್ನಲ್ಲು, ಟೋಟಲ್ 100 ಮಾರ್ಕ್ಸ್ ಇರುತ್ತೆ. ಆ್ಯಂಡ್ ಮರ್ತೋಗ್ಬಿಟ್ಟೆ, ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ವಿಸಿಟ್ ಮಾಡಿ ಫಸ್ಟ್ ಟೈಮ್ ವೀಡಿಯೋಸ್ ನೋಡ್ತಿದ್ದೀರಾ, ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ. ನಿಮ್ಮ ಒಂದು ಲೈಕಿಂದ ನನ್ನ ವೀಡಿಯೋ ಬೇರೆಯವ್ರು ಕೂಡ ಸಜೆಸ್ಟ್ ಆಗುತ್ತೆ, ಸೊ ಪ್ಲೀಸ್ ಲೈಕ್ ಮಾಡಿ. ಆ್ಯಂಡ್ ಇಂಗ್ಲೀಷು ಸೇಮ್ ಆಗಿರುತ್ತೆ, 80 ಮಾರ್ಕ್ಸ್ ರೈಟಿಂಗ್, 20 ಮಾರ್ಕ್ಸ್ ಇಂಟರ್ನಲ್ಸ್, 100 ಮಾರ್ಕ್ಸ್ ಟೋಟಲು. ನೆಕ್ಸ್ಟ್ ಅಡ್ವಾನ್ಸ್ ಫಿನಾನ್ಷಿಯಲ್ ಅಕೌಂಟಿಂಗ್, ಇದು ಬಂದು ಪ್ರಾಕ್ಟಿಕಲ್ ಸಬ್ಜೆಕ್ಟ್ ಆಗಿರುತ್ತೆ, 80 ಮಾರ್ಕ್ಸ್ ರೈಟಿಂಗ್, 20 ಮಾರ್ಕ್ಸ್ ಇಂಟರ್ನಲ್ಸ್, ಟೋಟಲ್ 100 ಮಾರ್ಕ್ಸ್ ಆಗಿರುತ್ತೆ. ನೆಕ್ಸ್ಟ್ ಹ್ಯೂಮನ್ ರಿಸೋರ್ಸಸ್ ಮ್ಯಾನೇಜ್ಮೆಂಟ್, ಇದು ಥಿಯರಿ ಸಬ್ಜೆಕ್ಟ್, 80 ಮಾರ್ಕ್ಸ್ ರೈಟಿಂಗ್, 20 ಮಾರ್ಕ್ಸ್ ಇಂಟರ್ನಲ್ಸ್, 100 ಮಾರ್ಕ್ಸ್. ಆ್ಯಂಡ್ ನಿಮಗೆ ಯಾವುದಾದ್ರೂ 7 ಸಬ್ಜೆಕ್ಟಲ್ಲಿ ನಿಮ್ಗೆ ಯಾವುದೇ ನೋಟ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ನಂಬರ್ ಇದೆ, ಅಲ್ಲಿ ಬಂದು ಮೆಸೇಜ್ ಮಾಡಿ ನಿಮಗೆ ನೋಟ್ಸ್ ಅನ್ನೋದು ಸೆಂಡ್ ಆಗುತ್ತೆ. ಬಟ್ ಅದಕ್ಕೆ ಪರ್ಟಿಕ್ಯುಲರ್ ಪೇ ನೋಟನ್ನು ಪೇ ಮಾಡಬೇಕಾಗಿರುತ್ತೆ. ಆ್ಯಂಡ್ ನಿಮಗೆ ಯಾವ ಸಬ್ಜೆಕ್ಟ್ ಬೇಕು ಅಂತ ವೀಡಿಯೋಸ್ ನೋಡ್ತಿದ್ದೀರ ಆ ಸಬ್ಜೆಕ್ಟ್ದು ನೀವು ನನ್ನ ಶೇರ್ ಮಾಡಿದ್ರೆ ಈಸಿ ಆಗುತ್ತೆ ನೋಟ್ಸ್ ಅನ್ನೋದು ನಿಮಗೆ ಕಳ್ಸೋಕ್ಕೆ. ನೆಕ್ಸ್ಟು ಇಂಡಿಯನ್ ಫಿನಾನ್ಷಿಯಲ್ ಸಿಸ್ಟಮ್, ಅದು 80 ಮಾರ್ಕ್ಸ್ ರೈಟಿಂಗ್, 20 ಮಾರ್ಕ್ಸ್ ಓವರಾಲ್, 100 ಮಾರ್ಕ್ಸ್ ಆಗಿರುತ್ತೆ. ನೆಕ್ಸ್ಟು ಬಿಸ್ನೆಸ್ ರೆಗ್ಯುಲೇಷನ್ಸ್, ಅದು 80 ಮಾರ್ಕ್ಸ್ ರೈಟಿಂಗ್, 20 ಮಾರ್ಕ್ಸ್ ಇಂಟರ್ನಲ್ಸ್, 100 ಮಾರ್ಕ್ಸ್ ಆಗಿರುತ್ತೆ. ಆ್ಯಂಡ್ ಎನ್ವಿರಾನ್ಮೆಂಟ್ ಸ್ಟಡೀಸ್ ಆರ್ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಮಾರಲ್ ವ್ಯಾಲ್ಯೂಸ್, ಅಷ್ಟಮಾತು ಎನ್ವಿರಾನ್ಮೆಂಟ್ ಸ್ಟಡೀಸ್ ಫಸ್ಟ್ ಸೆಮ್ಮಲ್ಲಿ ತೊಗೊಂಡಿದ್ರೆ ನಿಮ್ಗೆ ಸೆಕೆಂಡ್ ಸೆಮ್ಮಲ್ಲಿ ಇರಲ್ಲ, ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಮಾರಲ್ ವ್ಯಾಲ್ಯೂಸ್ ಇರುತ್ತೆ. ಇಲ್ಲ ಕಾನ್ಸ್ಟಿಟ್ಯೂಷನ್ ಆ್ಯಂಡ್ ಮಾರಲ್ ವ್ಯಾಲ್ಯೂಸ್ ಫಸ್ಟ್ ಸೆಮ್ಮಲ್ಲಿ ತೊಗೊಂಡಿದ್ರೆ ನಿಮಗೆ ಎನ್ವಿರಾನ್ಮೆಂಟ್ ಸ್ಟಡೀಸ್ ಅನ್ನೋದು ಸೆಕೆಂಡ್ ಸೆಮ್ಮಲ್ಲಿ ಇರುತ್ತೆ. ಇದು ಬಂದ್ಬಿಟ್ಟು 40 ಮಾರ್ಕ್ಸ್ ರೈಟಿಂಗ್, 10 ಮಾರ್ಕ್ಸ್ ಓರಲ್ ಆ್ಯಂಡ್ 50 ಮಾರ್ಕ್ಸ್ ಇರುತ್ತೆ. 10 ಮಾರ್ಕ್ಸ್ ಇಂಟರ್ನಲ್ಸ್, 50 ಮಾರ್ಕ್ಸ್ ಇರುತ್ತೆ. ಇದೆಲ್ಲ ಆಗಿರುತ್ತೆ 7 ಸಬ್ಜೆಕ್ಟ್ಸ್ ಆಫ್ ಸೆಕೆಂಡ್ ಸೆಮ್ ಆ್ಯಸ್ ಪರ್ SCP ಪ್ರಕಾರ ಸಬ್ಜೆಕ್ಟ್ಸು. ನಿಮ್ಗೆ ಯಾವುದೇ ಸಬ್ಜೆಕ್ಟ್ ನೋಟ್ಸ್ ಬೇಕು ಅಂದರೆ ಡಿಸ್ಕ್ರಿಪ್ಷನ್ ವಾಟ್ಸಪ್ ನಂಬರ್ ಇದೆ, ಅಲ್ಲಿ ಬಂದು ಮೆಸೇಜ್ ಮಾಡ್ಬೋದು. ಆ್ಯಂಡ್ ವಾಟ್ಸಪ್ ಗ್ರೂಪ್ ಕೂಡ ಇದೆ, ಅದನ್ನು ಜಾಯ್ನ್ ಆಗೋದ್ರಿಂದ ನಿಮ್ಗೆ ಏನು ಅಡ್ವಾಂಟೇಜ್ ಅಂತ, ನಾನು ಯಾವುದೇ ಇಂಪಾರ್ಟೆಂಟ್ ಕ್ವಶನ್ಸು ನಾನು ಪ್ರತಿಯೊಂದು ಹಾಕ್ತೀನಿ, ಇಂಪಾರ್ಟೆಂಟ್ ಕ್ವಶನ್ಸು, ಕ್ವಶನ್ ಪೇಪರು, ಎಕ್ಸ್ಪ್ಲನೇಷನ್ ವೀಡಿಯೋಸ್, ಪ್ರತಿಯೊಂದು ಸಬ್ಜೆಕ್ಟ್ದು ಸಿಲಬಸ್ ಕೂಡ ನಾನು ಹಾಕ್ತೀನಿ ವೀಡಿಯೋಸ್ ಮಾಡಿ. ಸೊ ಅದನ್ನು ನೀವು ನೋಡಬೇಕು, ಕರೆಕ್ಟ್ ಟೈಮ್ಗೆ ನಿಮಗೆ ನಾನು ಹಾಕೋ ವೀಡಿಯೋಸ್ ರೀಚ್ ಆಗಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡಬೇಕು. ಆ್ಯಂಡ್ ಆ ವಾಟ್ಸಪ್ ಗ್ರೂಪ್ನ ಜಾಯ್ನ್ ಆದರೆ ನಿಮ್ಗೆ ಪ್ರತಿಯೊಂದು ನೋಟಿಫಿಕೇಷನ್ಸ್ ಅನ್ನೋದು ಬರುತ್ತೆ. ಸೊ ಇನ್ನೂ ಜಾಯ್ನ್ ಆಗಿಲ್ಲ ಅಂದರೆ ಜಾಯ್ನ್ ಆಗಿ, ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಓಕೆ, ಸಿ ಇನ್ ನೆಕ್ಸ್ಟ್ ವೀಡಿಯೋ.